ಕೇವಲ ಒಂದು ಹಾಡಲ್ಲಿ ನೀನು ಫೇಮಸ್ ಆದೆ, ಏನು ಅನ್ಸುತ್ತೆ? ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅನ್ಕೊಂಡಿದ್ಯಾ ಈ ಥರ ಆಗುತ್ತೆ ಅಂತ? ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದು ಇಷ್ಟೊಂದು ವೈರಲ್ ಆಗಿದೆ, ತುಂಬ ಖುಷಿ. ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿದಾಗ ಈ ಥರ ಫನ್ ಮಾಡೋದಾ? ಹಾಂ, ಫ್ರೆಂಡ್ಸ್ ಜೊತೆ ಇದ್ದಾಗ ಅವ್ರನ್ನ ನಗ್ಸೋಕ್ಕೋಸ್ಕರ ಈ ಥರ ಆಡ್ತೀನಿ. ಯಾವಾಗಲಿಂದ ಈ ಥರ ಫನ್ ಮಾಡ್ತಾ ಇದ್ದೀರಾ? ನಾನು ಯಾವಾಗಲೂ ಅಷ್ಟೇ, ನನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕಷ್ಟೇ. ಕಾಲೇಜಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಹಾಂ, ಎಲ್ಲ ನನ್ನ ಜೊತೆಲಿರೋರು ಖುಷಿಯಾಗಿದ್ರೆ ನನಗೂ ಖುಷಿನೇ. ನಿತ್ಯ ಏನು ಮಾಡೋದು? ನಿತ್ಯ ಪೇರೆಂಟ್ಸ್ ಏನು ಮಾಡೋದು? ನಿತ್ಯ ಯಾವ? ನಾನು ಬಂದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮೊಸಳೆ ಕೊಪ್ಪಲವಳು. ಅಪ್ಪ ಫಾರ್ಮರ್ ಡ್ರೈವರು, ಆಟೋ ಡ್ರೈವರು. ಅಮ್ಮ ಟೈಲರು. ನಾನು ಇಲ್ಲಿ BBA ಡಿಗ್ರಿ ಓದೋಕ್ಕಂತ ಬಂದಿದ್ದೀನಿ. ಈಗ ನಿಮ್ಮ ಮೊಸಳೆ ಕೊಪ್ಪಲಲ್ಲಿ ನಿತ್ಯ ಅವ್ರ ಮನೆಯವ್ರು ಬಿಟ್ಟರೆ ಅಕ್ಕಪಕ್ಕದ ಮನೆಯವರು ಮಾತ್ರ ಗೊತ್ತಿತ್ತು. ಈಗ ಇಡೀ ಸ್ಟೇಟ್ ಗೊತ್ತು, ಔಟ್ ಆಫ್ ಸ್ಟೇಟ್ವ್ರಿಗೂ ಗೊತ್ತು. ಏನು ಅನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ? ಖುಷಿಯಾಗುತ್ತೆ. ಲೈಕ್ ನನ್ನ ಕಂಡುಹಿಡಿತಾರಲ್ಲ, ಅದೇ ಒಂದು ಖುಷಿ ನನಗೆ. ಲೈಕ್ ಅವರು ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾರೆ, ಬಂದು ಸೆಲ್ಫಿ ತಗೊತಾರೆ, ಮೇಡಮ್ ಮೇಡಮ್ ಅಂತಾರೆ. ಅವ್ರು ರೆಸ್ಪೆಕ್ಟ್ ಕೊಡಲಿ ಅಂತ ನಾನು ಹೇಳಲ್ಲ, ಬಟ್ ಆ ಥರ ಮಾತಾಡಿದಾಗ ನನಗೆ ಖುಷಿಯಾಗುತ್ತೆ. ನಿತ್ಯ ಏನಾಗಬೇಕು? ಫ್ಯೂಚರಲ್ಲಿ ಡ್ರೀಮ್ ಅಂದರೆ ಆ್ಯಕ್ಟ್ರೆಸ್ ಆಗಬೇಕಂತ. ಗೋಲ್ ಇರೋದು ಎಜುಕೇಷನ್ ಫೀಲ್ಡಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ. ಮಾಡೋಣ, ಎರಡು ಬ್ಯಾಲೆನ್ಸ್ ಮಾಡ್ತೀವಿ. ಅದು ಹಾಬಿ ಥರನೇ ಅನ್ಕೊಳ್ಳೋಣ ಅಲ್ವಾ? ಈಗ ಏನಾಗಬೇಕು ಅಂತ ಈಗ ಮುಂದೆ ಎಜುಕೇಷನ್ ಮಾಡಿ ಏನಾಗಬೇಕು? ನಾನು ಒಂದು ಲಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ದೆನ್ CA. ಅರ್ಜುನ್ ಸರ್ ಪಾಸಿಟಿವ್ ಆಗಿ ತೊಗೊಂಡಿರೋದು ನನಗೆ ತುಂಬ ಖುಷಿ. ಯಾಕಂದರೆ ಅವ್ರು ಡೈರೆಕ್ಟ್ ಮಾಡಿರೋ ಸಾಂಗ್ನ ನಾನು ಆ ಥರ ಹಾಡಿದ್ದೀನಿ. ಫಸ್ಟ್ಲಿ ಸಾರಿ, ನನಗೆ ವಿಶ್ ಮಾಡಿರೋ ತುಂಬ ಇಷ್ಟ ಆಯಿತು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ, ಚೇತನವಾದಂತೆ ನೀನು ಬಂದೆ, ನೀ ಬಂದ ಮೇಲೆ ಬಾಕಿ ಮಾತೇನು. ಮೇನ್ ಇರೋದಲ್ಲಿ ಒಂದು 15 ವರ್ಷದಿಂದ ಹಳೆ ಹಾಡನ್ನ ನೀನು ಹೊಸ ಒಂದು ಶೈಲಿ ಕೊಟ್ಟು ಅದನ್ನ ಮತ್ತೆ ಫೇಮಸ್ ಮಾಡಿದ್ದೆ. ಅದು ಅರ್ಜುನ್ ಜನ್ಯ ಅವ್ರ ಖುಷಿ ತಾನೆ? ಆದರೂ ಅವ್ರು ಡೈರೆಕ್ಟ್ ಮಾಡಿರೋದಲ್ವ, ನನಗೆ ಖುಷಿ ಆದರೂ ಅವ್ರಿಗೆ ಅಯ್ಯೋ ನಾನು ಮಾಡಿರೋ ಸಾಂಗ್ನ ಈ ಥರ ಆಡೈತಲ್ಲಪ್ಪ ಹುಡುಗಿ ಅಂತ ಅನಿಸುತ್ತೆ. ಕೊಡ್ತಾನೆ ವೈರಲ್ ಆಗೋದು ಸುಮ್ಮನೆ ಹೆಂಗೆ ಆಗ್ಬಿಡುತ್ತೆ? ಅದನ್ನೇ ನನಗೆ ಖುಷಿ ಆಗ್ತಿದೆ, ಅವ್ರು ಪಾಸಿಟಿವ್ ಆಗಿ ತಗೊಂಡಿದ್ದಾರಲ್ಲ ಅಂತ. ನಿತ್ಯ ಮುಖ್ಯವಾಗಿರುವಂಥದ್ದು ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಎಷ್ಟಿರುತ್ತೋ ನೆಗೆಟಿವ್ ಅಷ್ಟೇ ಇರುತ್ತೆ. ಸೊ ನೀನು ಪಾಸಿಟಿವ್ ಹೆಂಗೆ ತಗೋತೀಯಾ, ನೆಗೆಟಿವ್ ಹೆಂಗೆ ತಗೋತೀಯಾ? ಪಾಸಿಟಿವ್ ಆಗಂತ ಏನೂ ತಗೊಳ್ಳಲ್ಲ. ಲೈಕ್ ಇದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಎಜುಕೇಷನ್ ಕಂಟಿನ್ಯೂ ಮಾಡಬೇಕು, ಇದು ಬರುತ್ತೆ ಹೋಗುತ್ತೆ ಹಾಗಂತ ಇದರಲ್ಲೇ ಕೂತ್ಕೊಂಡು ಇದರಲ್ಲೇ ಅಚೀವ್ ಮಾಡ್ತೀನಿ ಅಂತ ಅನ್ಕೊಳಕ್ಕಾಗಲ್ಲ. ಈಗ ಸಾಂಗ್ ಹಾಡು ಅಭ್ಯಾಸ ಮೊದಲಿಂದನೂ ಇತ್ತ? ಬರೀ ಈ ಫನ್ಗೋಸ್ಕರ ಮಾತ್ರ ಆಡಿರೋದ? ಸಂಗೀತ ಗಿಂಗೀತ ಕಲಿತಾ? ಸಂಗೀತ ಕಲಿಯಕ್ಕಂತ ಏನಿಲ್ಲ, ಫನ್ಗೋಸ್ಕರ ಆಡ್ತೀನಿ ಅಷ್ಟೇ. ಫ್ರೆಂಡ್ಸ್ ಎಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ? ಫ್ರೆಂಡ್ಸ್ ಎಲ್ಲ ಲೈಕ್ ಸೆಲೆಬ್ರಿಟಿ ಥರ. ಹೌದು, ಅವರು ತುಂಬ ಖುಷಿ ಪಡ್ತಾರೆ ನಾನು ಇಷ್ಟೊಂದು ಫೇಮಸ್ ಅದು ನನ್ನ ಫ್ರೆಂಡ್ ಅಲ್ಲಲ್ಲ ಅಂತ. ತುಂಬ ಇನ್ನೋಸೆಂಟ್ ಆಗಿ ಒಂದು ಹಾಡು ಹೇಳಿ ಫೇಮಸ್ ಆಗಿದೆ, ಅದಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಒಂದಷ್ಟು ಜನ ಒಂದು 100ಕ್ಕೆ 10% ಅಂತ ಇರ್ತಾರೆ, ಅಂಥವರೆಲ್ಲ ಬ್ಯಾಡ್ ಕಮೆಂಟ್ ಮಾಡೋ ಅವು ಮಾಡುವಂಥದ್ದು. ಅಂಥವ್ರಿಗೆ ಏನು ಕಿವಿ ಮಾತು? ಇಟ್ಸ್ 80% ಪಾಸಿಟಿವ್ ಕಮೆಂಟ್ ಇದ್ದರೆ 20% ನೆಗೆಟಿವ್ ಕಮೆಂಟ್ ಇದೆ. ಇಟ್ಸ್ ಓಕೆ. ನೀವು ಖುಷಿ ಪಡಲಿಲ್ವಾ, ಓಕೆ, ನೀವು ಮಾತಾಡ್ಬಿಡಿ. ಏನು ನನಗೇನಕ್ಕೆ ಬೈತೀರಾ? ನನ್ನ ಖುಷಿಗೋಸ್ಕರ ಆಡಿದ್ದೀನಿ. ಇದೆಲ್ಲ ವೈರಲ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ, ನೀವು ನೋಡಬೇಡಿ, ನಾಟ್ ಇಂಟ್ರೆಸ್ಟೆಡ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.